ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಿಗಿನರ್ ಇಂಗ್ಲಿಷ್ ಕ್ಲಾಸ್ ನಂಬರ್ 9. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ವರ್ಡ್ಸ್ನ ಕಲಿತಾ ಇದ್ದೀವಿ. ಮೈನ್, ಯುವರ್ಸ್, ಆರ್ಸ್. ನೋಡೋಣ ಹೇಗೆ ಯೂಸ್ ಮಾಡಬೇಕು, ಇವುಗಳ ಮೀನಿಂಗ್ ಏನು ಅಂತ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಇವುಗಳನ್ನ ಕಲ್ತಿದ್ವಿ, ರೈಟ್? ಮೈ, ಯುವರ್, ಆರ್, ದೇರ್, ಹಿಸ್, ಹರ್. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ, ಹೋಮ್ವರ್ಕ್ ಮುಗಿಸಿದ್ರೆ ಮಾತ್ರ ಈ ಕ್ಲಾಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಫಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ. ಮೈ ಅಂದರೆ ನನ್ನ, ಮೈನ್ ಅಂದರೆ ನನ್ನದು. ಈಗ ನಾವು ನಮ್ಮ ಕಣ್ಮುಂದೆ ಕಾಣ್ತಾ ಇರೋ ಒಂದು ವಸ್ತು ಬಗ್ಗೆ ಹೇಳಬೇಕು, ಇದು ನನ್ನದು. ಅವಾಗ ಹೇಳಿ ದಿಸ್ ಇಸ್ ಮೈನ್ ಅಂತ. ಅಂದರೆ ಇಲ್ಲಿ ಆ ನೌನ್ನ ಯೂಸ್ ಮಾಡಬೇಕಾಗಿಲ್ಲ. ಮೈ ಬುಕ್, ಮೈ ಪೆನ್, ಮೈ ಫೋನ್ ಅಲ್ಲಿ ಯೂಸ್ ಮಾಡಬೇಕಾಗಿತ್ತು, ಬಟ್ ಇಲ್ಲಿ ಯೂಸ್ ಮಾಡಬೇಕಾಗಿಲ್ಲ. ನನ್ನದು. ಯುವರ್ಸ್ ಅಂದರೆ ನಿನ್ನದು ಅವ್ರ ನಿಮ್ಮದು. ನಾವು ಕನ್ನಡದಲ್ಲಿ ಹೇಳ್ತೀವಿ ಇದು ನಂದು, ಅದು ನಿಂದು, ನಿಮ್ದು. ಆ ವರ್ಡ್ಸ್ನ ಕಲಿತಾ ಇದ್ದೀವಿ ಇವತ್ತು. ಅವರ್ ನಮ್ಮ, ಅವರ್ಸ್ ನಮ್ಮದು, ರೈಟ್? ದಿಸ್ ಹೌಸ್ ಇಸ್ ಅವರ್ಸ್ ಈ ಥರ ಹೇಳ್ತೀವಿ. ಆರ್ ಜಸ್ಟ್ ದಿಸ್ ಇಸ್ ಅವರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದೇರ್ ಅವರ, ದೇರ್ಸ್ ಅವರದು. ಸೊ ಇಲ್ಲಿ ನೋಡಿ, ಯುವರ್ಸ್, ಅವರ್ಸ್, ದೇರ್ಸ್ನಲ್ಲಿ ಎಸ್ ಆ್ಯಡ್ ಆಗಿದೆ, ಅದು ತುಂಬ ಇಂಪಾರ್ಟೆಂಟ್. ಮೈ, ಮೈನ್ ಆ ಸ್ಪೆಲ್ಲಿಂಗ್ ನೆನ್ಪಿಟ್ಕೋಬೇಕು. ಬಟ್ ಈಗ ನೋಡಿ, ಹಿಸ್ ಅಂದರೆ ಅವನ, ಅವನದು ಅನ್ನೋದಕ್ಕೆ ಅಲ್ಲೂ ಕೂಡ ಸೇಮ್ ಸ್ಪೆಲ್ಲಿಂಗ್ ಹಿಸ್. ಹಿಸ್ ಅಂದರೆ ಅವನದು ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ದಿಸ್ ಇಸ್ ಹಿಸ್ ಅಂತ ಹೇಳ್ಬಹುದು. ಬಟ್ ಹರ್ಗೆ ಮತ್ತೆ ಎಸ್ ಆ್ಯಡ್ ಮಾಡಬೇಕಿಲ್ಲಿ. ಹರ್ ಅಂದರೆ ಅವಳ, ಹರ್ಸ್ ಅಂದರೆ ಅವಳದು. ದಿಸ್ ಇಸ್ ಹರ್ಸ್. ಆಲ್ ರೈಟ್? ಸೊ ಇದರಿಂದ ನಮ್ಗೆ ಏನು ಗೊತ್ತಾಯ್ತು ಅಂದರೆ, ಈ ವರ್ಡ್ಸ್ನ ಜೊತೆಗೆ ಒಂದು ನೌನ್ ಯಾವಾಗಲೂ ಇರಬೇಕು, ವಿಚ್ ವಿ ಲರ್ನ್ಟ್ ಇನ್ ದ ಲಾಸ್ಟ್ ಕ್ಲಾಸ್, ರೈಟ್? ಬಟ್ ಇವುಗಳ ಜೊತೆಗೆ ಇವತ್ತು ಕಲಿತಾ ಇರುವಂಥ ಈ ಪ್ರೊನೌನ್ಸ್ ಜೊತೆಗೆ ಯಾವ ನೌನ್ ಕೂಡ ಇರಬೇಕಾಗಿಲ್ಲ. ನಾವು ಈ ವರ್ಡ್ಸಿಂದ ಸೆಂಟೆನ್ಸ್ನ ಎಂಡ್ ಮಾಡ್ಬೋದು. ಲೈಕ್ ದಿಸ್ ಈಸ್ ಮೈನ್, ದಟ್ ಈಸ್ ಯುವರ್ಸ್, ದಿಸ್ ಈಸ್ ಅವರ್ಸ್ ಅಂತ. ಇಸ್ ದಟ್ ಕ್ಲಿಯರ್? ಪ್ರತಿಯೊಂದರ ಸ್ಪೆಲ್ಲಿಂಗ್ ನೋಡಿ, ನೋಟ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡ್ರೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಮಾಡ್ಕೊಂಡ್ರ? ಇದು ನನ್ನ ಫೋನ್ ಅನ್ನೋದಕ್ಕೆ ನಾವೇನು ಹೇಳ್ತೀವಿ? ದಿಸ್ ಇಸ್ ಮೈ ಫೋನ್. ಬಟ್ ನೀವು ಮಾತಾಡ್ತಿರೋ ಪರ್ಸನ್ಗೂ ಆ ವಸ್ತು ಕಾಣ್ತಾ ಇದ್ರೆ ನಾವು ಜಸ್ಟ್ ಹೇಳ್ತೀವಿ ಇದು ನಂದು. ಆ ವಸ್ತು ನಿಮ್ಮಿಬ್ಬರಿಗೂ ಕಾಣ್ತಾ ಇರುತ್ತೆ, ಅವಾಗ ಈ ಥರ ಹೇಳ್ತೀರಲ್ವಾ, ಇದು ನಂದು. ಅವಾಗ ಹೇಳಬೇಕು ದಿಸ್ ಇಸ್ ಮೈನ್, ಅಷ್ಟೇ, ಮುಗೀತು, ರೈಟ್? ದಿಸ್ ಇಸ್ ಮೈ ಫೋನ್ ಗೊತ್ತಾಗಿದೆ ಇದು ಆಲ್ರೆಡಿ. ನೌನ್ ಇಲ್ಲದೆ ಹೇಳಬೇಕಾದ್ರೆ ದಿಸ್ ಇಸ್ ಮೈನ್, ಇದು ನನ್ನದು. ಯಾವಾಗ ಹೇಳಬೇಕು? ನೀವು ಮಾತಾಡ್ತಾ ಇರೋರ್ಗೂ ಕೂಡ ಆ ವಸ್ತು ಕಾಣಿಸ್ತಾ ಇದ್ರೆ ಪಾಯಿಂಟ್ ಮಾಡಿ ಹೇಳಬೇಕು, ದಿಸ್ ಇಸ್ ಮೈನ್, ದಟ್ ಈಸ್ ಯುವರ್ ಫೋನ್, ಆರ್ ದಟ್ ಈಸ್ ಯುವರ್ಸ್. ದಿಸ್ ಈಸ್ ಅವರ್ ಫೋನ್, ದಿಸ್ ಈಸ್ ಅವರ್ಸ್, ಆರ್ ದಿಸ್ ಈಸ್ ಆರ್ಸ್. That is their phone, that is theirs. ಅದು ಅವ್ರದು, that is theirs. This is his phone, or ಈ ಥರ ಹೇಳ್ಬೋದು, this is his, ಇದು ಅವಂದು, right? That is her phone, that is hers, ಅದು ಅವಳದು, ರೈಟ್? ಯಾವಾಗ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಂಡಿರ್ಬೇಕು. ಆ್ಯಂಡ್ ಇವುಗಳನ್ನ ನೆಗೆಟಿವ್ ಮಾಡೋಣ. ಇಲ್ಲಿ ನೋಡಿ, ಇದು ನಂದಲ್ಲ ಹೇಳಿ ಈಗ. ದಿಸ್ ಇಸ್ ನಾಟ್ ಮೈನ್ ಅಷ್ಟೇ. ದಿಸ್ ಇಸ್ ಮೈನ್, ದಿಸ್ ಇಸ್ ನಾಟ್ ಮೈನ್, ದಟ್ ಈಸ್ ಯುವರ್ಸ್, ದಟ್ ಈಸ್ ನಾಟ್ ಯುವರ್ಸ್. ಇದು ನಮ್ದಲ್ಲ. ದಿಸ್ ಇಸ್ ನಾಟ್ ಅವರ್ಸ್, ಅದು ಅವರದಲ್ಲ. ದಟ್ ಈಸ್ ನಾಟ್ ದೇರ್ಸ್, ಇದು ಅವನದಲ್ಲ. ದಿಸ್ ಇಸ್ ನಾಟ್ ಹಿಸ್, ಇವನ್ದಲ್ಲ ಅನ್ನೋದಕ್ಕೂ ನಾವು ಸೇಮ್ ಯೂಸ್ ಮಾಡ್ತೀವಿ. ಅದು ಅವಳದಲ್ಲ, ದಟ್ ಈಸ್ ನಾಟ್ ಹರ್ಸ್. ಇಸ್ ದಟ್ ಕ್ಲಿಯರ್? ಪ್ಲೂರಲ್ಸ್ ಇದ್ದಾಗ ನಾವು ಕಲ್ತಿದ್ವಿ ದೀಸ್ ಆರ್ ಮೈ ಬುಕ್ಸ್ ಅನ್ಬೇಕು ಅಂತ. ಈ ಬುಕ್ಸ್ ನನ್ನವು ಅನ್ನೋದಕ್ಕೆ ಏನು ಹೇಳ್ತೀರಾ? ಇವು ನನ್ನವು ಅಂತ ಹೇಳಬೇಕು. ಆವಾಗ ಜಸ್ಟ್ ಹೇಳಿ ದೀಸ್ ಆರ್ ಮೈನ್. ಮೈನಲ್ಲಿ ಏನು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ದೀಸ್ ಆರ್, ದಿಸ್ ಇಸ್ ಮೈನ್,
ದೀಸ್ ಆರ್ ಮೈನ್. ಇವು ನನ್ನವು. ದೋಸ್ ಆರ್ ಯುವರ್ ಬುಕ್ಸ್. ದೋಸ್ ಆರ್ ಯುವರ್ಸ್. ಅವು ನಿನ್ನವು ಆರ್ ನಿಮ್ಮವು. ದೀಸ್ ಆರ್ ಅವರ್ ಬುಕ್ಸ್. ದೀಸ್ ಆರ್ ಅವರ್ಸ್. ದೋಸ್ ಆರ್ ದೇರ್ ಬುಕ್ಸ್. ದೋಸ್ ಆರ್ ದೇರ್ಸ್. ಅವು ಅವರವು. ಅವ್ರಿಗೆ ಕೊಟ್ಬಿಡು, ಅವು ಅವರವು. ದೋಸ್ ಆರ್ ದೇರ್ಸ್ ಆ್ಯಂಡ್ ದೀಸ್ ಆರ್ ಅವರ್ಸ್ ಅಂತಿರಲ್ವಾ, ಇವು ನಮ್ಮವು. ನೋಡಿ, ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ದೀಸ್ ಆರ್ ಹಿಸ್ ಬುಕ್ಸ್ ಆರ್ ಜಸ್ಟ್ ಹೇಳ್ಬೋದು ದೀಸ್ ಆರ್ ಹಿಸ್, ಅವನವು. ದೋಸ್ ಆರ್ ಹರ್ ಬುಕ್ಸ್. ದೋಸ್ ಆರ್ ಹರ್ಸ್, ಅವಳವು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನೆಗೆಟಿವ್ ಮಾಡೋದಕ್ಕೆ ಜಸ್ಟ್ ನಾಟ್ ಸೇರಿಸಿ. ದೀಸ್ ಆರ್ ನಾಟ್ ಮೈನ್, ನನ್ನವಲ್ಲ. ದೋಸ್ ಆರ್ ನಾಟ್ ಯುವರ್ಸ್, ಅವು ನಿನ್ನವಲ್ಲ. ದೀಸ್ ಆರ್ ನಾಟ್ ಅವರ್ಸ್, ಇವು ನಮ್ಮವಲ್ಲ. ಈಗ ಯಾರಾದರೂ ಏನಾದರೂ ಬ್ಯಾಗ್ ತೊಗೊಂಬಂದು ಈ ಬ್ಯಾಗ್ನಲ್ಲಿರೋ ಕ್ಲಾತ್ಸ್ ಎಲ್ಲ ನಿಮ್ದ, ಅವಾಗ ನೀವು ಹೇಳ್ತೀರಾ ನೋ ದೀಸ್ ಆರ್ ನಾಟ್ ಅವರ್ಸ್ ಅಂತ ಹೇಳಬೇಕು. ದೋಸ್ ಆರ್ ನಾಟ್ ದೇರ್ಸ್, ಅವು ಅವರವಲ್ಲ. ದೀಸ್ ಆರ್ ನಾಟ್ ಹಿಸ್, ಇವು ಅವನವಲ್ಲ. ದೋಸ್ ಆರ್ ನಾಟ್ ಹರ್ಸ್, ಅವಳವಲ್ಲ. ಆಲ್ ರೈಟ್. ಸೊ ಈಗ ನಾನು ಕ್ವಶನ್ ಆನ್ಸರ್ ಫಾರ್ಮ್ನಲ್ಲಿ ಕೊಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ನಾವು ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ನೋಡಿ, ಹೂಸ್ ಫೋನ್ ಇಸ್ ದಿಸ್? ಈ ಥರ ಕ್ವಶನ್ ಕೇಳೋದು ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಆ ಥರ ಕೇಳಿದಾಗ ಅದು ನಿಮ್ದಾಗಿದ್ರೆ ನೀವು ಹೇಳಿ ದಿಸ್ ಇಸ್ ಮೈನ್ ಅಂತ. ಆರ್ ಜಸ್ಟ್ ನೀವು ಹೇಳ್ಬೋದು ಮೈನ್, ಇಷ್ಟು ಹೇಳ್ಬೋದು, ನಂದು ಅಂತಾನೂ ಆನ್ಸರ್ ಮಾಡ್ಬೋದು. ಆ್ಯಂಡ್ ಹೂಸ್ ಫೋನ್ ಇಸ್ ದ್ಯಾಟ್? ದಟ್ ಈಸ್ ಯುವರ್ಸ್ ಆರ್ ಜಸ್ಟ್ ಯುವರ್ಸ್, ನಿಂದು. ಗೊತ್ತಾಗ್ತಿದೆಯಲ್ಲ ಯಾವ ಸಿಚುವೇಶನಲ್ಲಿ ಹೇಳಬೇಕಂತ? ಅವರೇ ಕೇಳ್ತಾ ಇದ್ದಾರೆ ಅಂದರೆ ನೀವು ಜಸ್ಟ್ ಮೈನ್, ಯುವರ್ಸ್, ಹರ್ಸ್ ಅಂತ ಆನ್ಸರ್ ಮಾಡ್ಬೋದು. ಹೂಸ್ ಹೌಸ್ ಇಸ್ ದಿಸ್? ದಿಸ್ ಇಸ್ ಅವರ್ಸ್, ನಮ್ಮ ಮನೆ, ನಮ್ಮದು. ಹೂಸ್ ಹೌಸ್ ಇಸ್ ದ್ಯಾಟ್? ದಟ್ ಈಸ್ ದೇರ್ಸ್. ಹೂಸ್ ಲ್ಯಾಪ್ಟಾಪ್ ಇಸ್ ದಿಸ್? ದಿಸ್ ಇಸ್ ಹಿಸ್. ಹೂಸ್ ಲ್ಯಾಪ್ಟಾಪ್ ಇಸ್ ದ್ಯಾಟ್? ದಟ್ ಈಸ್ ಹರ್ಸ್, ಅದು ಅವಳದು. ಆರ್ ಜಸ್ಟ್ ಹರ್ಸ್ ಅಂತಲೂ ಹೇಳ್ಬೋದು. ಗೊತ್ತಾಗ್ತಿದೆಯಲ್ಲ? ಮೈನ್, ಯುವರ್ಸ್, ಅವರ್ಸ್, ದೇರ್ಸ್, ಹಿಸ್, ಹರ್ಸ್, ಇವುಗಳನ್ನ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಪೊಸೆಸಿವ್ ಅಂದ್ರೇನು? ಪೊಸೆಷನ್ ವರ್ಡ್ ಕೇಳಿದ್ರಲ್ಲ, ಪೊಸೆಷನ್ ಅಂದರೆ ಹೊಂದಿರುವುದು. ಯಾರು ಅದನ್ನು ಓನ್ ಮಾಡ್ತಿರ್ತಾರೆ ಅವ್ರ ಹತ್ರ ಅದರ ಪೊಸೆಷನ್ ಇರುತ್ತೆ. ಸೊ ಪೊಸೆಷನ್ ಬಗ್ಗೆ ಹೇಳೋ ಪ್ರೊನೌನ್ಗಳಿಗೆ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ ಅಲ್ವಾ? ಬಟ್ ತುಂಬ ಸರಿ ಈ ಥರ ಆಗುತ್ತೆ, ನಾವು ಹೆಸರಿಂದ ಪೊಸೆಷನ್ನ ಹೇಳಬೇಕು. ಲೈಕ್ ಅದು ಕಿರಣ್ದು, ಸುಮಾದು ಅಂದರೆ ಅವ್ರಿಗೆ ಸೇರಿದ್ದು ಅಂತ. ಆವಾಗ ಯಾವ ಥರ ಹೇಳೋದು ಅಂತ ಇದೇ ರೀತಿ ಹೇಳ್ಬೋದಾ? ಎಸ್, ಹೇಳ್ಬೋದು. ನೋಡಿ ಇಲ್ಲಿ, ಹೂಸ್ ಶರ್ಟ್ ಇಸ್ ದಿಸ್? ದಿಸ್ ಇಸ್ ಕಿರಣ್ಸ್. ನೋಡಿ, ಇಷ್ಟಕ್ಕೆ ಹೇಳಿ ನಿಲ್ಲಿಸ್ಬಹುದು ನಾವು. ದಿಸ್ ಇಸ್ ಕಿರಣ್ಸ್ ಶರ್ಟ್ ಅಂತ ಹೇಳಬೇಕಾಗಿಲ್ಲ. ಅಂದರೆ ಯಾಕೆಂದರೆ ಅವರೇ ಕ್ವಶನ್ ಕೇಳ್ತಾರಲ್ವಾ, ನಾವು ಜಸ್ಟ್ ಹೇಳ್ಬೋದು ಕಿರಣ್ದು. ದಿಸ್ ಇಸ್ ಕಿರಣ್ಸ್. ನೋಡಿ, ಇಲ್ಲಿ ಕಿರಣ್ ಅಪಾಸ್ಟ್ರಫಿ ಎಸ್ ಯೂಸ್ ಆಗ್ತಿದೆ. ದಿಸ್ ಇಸ್ ಕಿರಣ್ಸ್ ಶರ್ಟ್ ಅಂತ ಯಾವಾಗ ಹೇಳ್ತೀರಾ? ನೀವೇ ಹೇಳಬೇಕಾದಾಗ. ಯಾರು ನಿಮ್ಗೆ ಕ್ವಶನ್ ಕೇಳಲ್ಲ, ನೀವು ತೊಗೊಂಡೋಗಿ ಹೇಳ್ತೀರಾ ನೋಡು ದಿಸ್ ಇಸ್ ಕಿರಣ್ಸ್ ಶರ್ಟ್. ಬಟ್ ಕ್ವಶನ್ ಕೇಳಿದಾಗ ನಾವು ಇಷ್ಟಕ್ಕೆ ನಿಲ್ಲಿಸ್ಬೋದು. ಯಾರ್ದಿದು? ಕಿರಣ್ದು. ಹೂ ಶರ್ಟ್ ಇಸ್ ದಿಸ್? ದಿಸ್ ಇಸ್ ಕಿರಣ್ಸ್. ಅದೇ ಥರ ಹೂ ಶರ್ಟ್ ಇಸ್ ದ್ಯಾಟ್? ಈಗ ಹೇಳಿ, ಅದು ಸೀಮಾದು. ಆನ್ಸರ್ ಮಾಡಿ. ದಟ್ ಈಸ್ ಸೀಮಾಸ್. ನೀವು ಅನ್ಕೋಬೇಡಿ, ಓ ಇದು ಬ್ರೋಕನ್ ಸೆಂಟೆನ್ಸಾ, ಇದು ಮೀನಿಂಗ್ ಬರ್ತಿದ್ಯಾ, ಬರ್ತಿಲ್ವಾ, ಈ ಥರನೂ ಹೇಳ್ಬೋದಾ? ಎಸ್, ಇಟ್ಸ್ ಆಬ್ಸಲ್ಯೂಟ್ಲಿ ಕರೆಕ್ಟ್ ಸೆಂಟೆನ್ಸ್. ಇದು ಸೀಮಾದು, ಅದು ಸೀಮಾದು ಅಂತ ಹೇಳೋದಕ್ಕೆ ನಾವು ಹೇಳ್ತೀವಿ ದಟ್ ಈಸ್ ಸೀಮಾಸ್ ಅಪಾಸ್ಟ್ರಫಿ ಎಸ್. ಹೂಸ್ ಬ್ಯಾಗ್ ಇಸ್ ದಿಸ್? ಈಗ ನೋಡಿ ನಾನು ಏನಂತ ಆನ್ಸರ್ ಮಾಡ್ತೀನಿ. ದಿಸ್ ಇಸ್ ಮೈ ಫಾದರ್ಸ್. ನನ್ನ ಫಾದರ್ದು, ಅಪ್ಪನದು. ದಿಸ್ ಇಸ್ ಮೈ ಫಾದರ್ ಅಪಾಸ್ಟ್ರಫಿ ಎಸ್, ದಿಸ್ ಇಸ್ ಮೈ ಫಾದರ್ಸ್. ಆ್ಯಂಡ್ ಹೂಸ್ ಬ್ಯಾಗ್ ಇಸ್ ದ್ಯಾಟ್? ದಟ್ ಈಸ್ ಮೈ ಸಿಸ್ಟರ್ಸ್. ಅದು ನನ್ನ ಸಿಸ್ಟರ್ದು. ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಕಾಪಿ ಮಾಡ್ಕೊಳ್ಳಿ.
ಆ್ಯಂಡ್ ಕನ್ನಡದಲ್ಲೂ ಆನ್ಸರ್ನ ಕನ್ನಡದಲ್ಲೂ ಬರ್ಕೊಳ್ಳಿ. ಈಗ ನಾನು ಇಷ್ಟೊತ್ತು ಹೇಗೆ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಅದೇ ಥರ ಕನ್ನಡದಲ್ಲಿ ಆನ್ಸರ್ ಬರ್ಕೊಳ್ಳಿ ನೀವು ಬಿ ಸೆಂಟೆನ್ಸ್ನ. ಓಕೆ, ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ದಿಸ್ ಇಸ್ ಮೈನ್, ನನ್ನದು. ದಿಸ್ ಇಸ್ ನಾಟ್ ಮೈನ್, ನಂದಲ್ಲ. ಹಾಂ, ಈಗ ನೋಡಿ, ನಾನೀಗ ಇಷ್ಟನ್ನೇ ಕೇಳಬೇಕು, ಇದು ಯಾರ್ದು ಅಂತ ಕೇಳಬೇಕು. ಅವಾಗ ಹೇಗೆ ಕೇಳೋದು? ಇದು ಯಾರ ಬುಕ್ ಅಂತ ಕೇಳೋದು ಗೊತ್ತಾಯ್ತು. ಹೂಸ್ ಬುಕ್ ಇಸ್ ದಿಸ್ ಅಂತ ಕೇಳ್ತೀವಿ. ಅದು ಯಾರ ಫೋನ್? ಹೂಸ್ ಫೋನ್ ಇಸ್ ದ್ಯಾಟ್ ಅಂತ ಕೇಳ್ತೀವಿ. ಬಟ್ ಈಗ ನಾನು ಇಷ್ಟನ್ನೇ ಕೇಳಬೇಕು, ಇದು ಯಾರ್ದು? ಆವಾಗ ಸಿಂಪಲ್, ಹೂಸ್ ಇಸ್ ದಿಸ್, ಇದು ಯಾರ್ದು? ನೋಡಿ, ಹೂಸ್ ಇಸ್ ಮಧ್ಯದಲ್ಲಿ ನೌನ್ ಇಲ್ಲ, ಇಲ್ಲಿ ಇರಬೇಕಾಗಿಲ್ಲ. ಇದು ಯಾರ್ದು ಇಷ್ಟನ್ನೇ ಕೇಳಬೇಕಾದಾಗ ಹೂಸ್ ಇಸ್ ದಿಸ್ ಅಂತ ಕೇಳಬಹುದು. ದಟ್ ಈಸ್ ಯುವರ್ಸ್, ನಿಂದು. ದಟ್ ಇಸ್ ನಾಟ್ ಯುವರ್ಸ್, ನಿಂದಲ್ಲ. ಯಾರ್ದದು ಅಂತ ಕೇಳಿ, ಹೂಸ್ ಇಸ್ ದ್ಯಾಟ್, ರೈಟ್? ಈಗ ಪ್ಲೂರಲ್, ದೀಸ್ ಆರ್ ಅವರ್ಸ್, ನಮ್ಮವು. ದೀಸ್ ಆರ್ ನಾಟ್ ಅವರ್ಸ್, ನಮ್ಮವಲ್ಲ. ಈಗ ಕೇಳಿ, ಇವು ಯಾರವು ಅಂತ. ಪ್ಲೂರಲ್ ಇದೆ ಅಲ್ವಾ, ಆರ್ ಯೂಸ್ ಮಾಡಬೇಕು. ಹೂಸ್ ಆರ್ ದೀಸ್, ಇವು ಯಾರವು ಇವೆಲ್ಲ ಅಂತ ಕೇಳ್ತಿದ್ದೀರಾ. ದೋಸ್ ಆರ್ ದೇರ್ಸ್, ಅವರವು. ದೋಸ್ ಆರ್ ನಾಟ್ ದೇರ್ಸ್. ಹೂಸ್ ಆರ್ ದೋಸ್, ಅವು ಯಾರವು. ಇಸ್ ದ್ಯಾಟ್ ಕ್ಲಿಯರ್? ಗೊತ್ತಾಯ್ತಲ್ಲ? ನಂಗೆ ಅರ್ಥ ಆಗುತ್ತೆ. ನಿಮಗೆ ತುಂಬ ಜನಕ್ಕೆ ಇದು ಈಸಿ ಅನ್ನಿಸ್ತಿದೆ ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್, ಕಷ್ಟ ಅನ್ನಿಸ್ತಿದೆ. ಡೋಂಟ್ ವರಿ, ವಿಡಿಯೋನ ಇನ್ನೊಂದ್ಸರಿ ನೋಡಿ, ಇಯರ್ಫೋನ್ಸ್ ಯೂಸ್ ಮಾಡ್ಕೊಂಡು ನೋಡಿ. ತುಂಬ ನಿಮ್ಗೆ ರೀಚ್ ಆಗುತ್ತಲ್ವಾ ನಿಮ್ಮ ಮೈಂಡ್ಗೆ. ಇಯರ್ಫೋನ್ಸ್ ಹಾಕೊಂಡು ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ನೋಡಿ, ಇನ್ನೂ 2-3 ಸರಿ ನೋಡಿ. ಕನ್ಫ್ಯೂಷನ್ ಇದ್ದರೆ ಲಾಸ್ಟ್ ಕ್ಲಾಸ್ ಕೂಡ ನೋಡಿ. ಆ್ಯಂಡ್ ದಿಸ್ ಇಸ್ ದ ಹೋಮ್ ವರ್ಕ್ ಫಾರ್ ಟುಡೇ. ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಆಲ್ ರೈಟ್? ಹಾಂ, ಟ್ರಾನ್ಸ್ಲೇಟ್ ಮಾಡಿದ್ದನ್ನು ಇಂಗ್ಲೀಷ್ನಲ್ಲೇ ನೆಗೆಟಿವ್ಗೂ ಚೇಂಜ್ ಮಾಡಿ. ಅಂದರೆ ಪ್ರತಿಯೊಂದಕ್ಕೂ ಇಂಗ್ಲೀಷ್ ಪಾಸಿಟಿವ್, ಇಂಗ್ಲೀಷ್ ನೆಗೆಟಿವ್ನ ಬರೀರಿ. ಇಸ್ ದ್ಯಾಟ್ ಕ್ಲಿಯರ್? ಕೇರ್ಫುಲ್ ಆಗಿ ಬರೀರಿ. ಅರ್ಜೆಂಟ್ನಲ್ಲಿ ಪ್ಲೀಸ್ ಹೋಮ್ವರ್ಕ್ ಮಾಡಬೇಡಿ. ನೀವು ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ಬಟ್ ಅರ್ಜೆಂಟ್ನಲ್ಲಿ ಮಾಡಬೇಡಿ. ರೈಟ್? See you in the next class. Thank you.